ಕಾಂಗ್ರೆಸ್ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸಮರ ನಡೀತಾ ಇರುವಂತದ್ದು ಎರಡು ಕಡೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಉದ್ದೇಶ ಒಂದೇ, ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆ ಒಂದು ನಿಟ್ಟಿನಲ್ಲಿ ಎರಡೂ ಕಡೆ ಇರುವಂತ ಸ್ವಲ್ಪ ಅಸಮಾಧಾನಿತರ ಗುಂಪು ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಒಂದೇ ದಿನ ಬಿಜೆಪಿಯಲ್ಲಿ ಪ್ರಮುಖವಾಗಿ ಎರಡು ಡೆವಲಪ್ಮೆಂಟ್ ಆಗ್ಬಿಟ್ಟು, ಒಂದು ಬಿಜೆಪಿ ರಾಜ್ಯಾಧ್ಯಕ್ಷರು ಶಾಕು, ಹಾಗೆ ರೆಬಲ್ಸ್ ಟೀಮ್ಗೂ ಕೂಡ ಶಾಕ್ ಅನ್ನ ಕೊಟ್ಟಿರುವಂತದ್ದು ಹೈಕಮಾಂಡ್. ಇನ್ನು ಒಂದ್ ಕಡೆ ಹೈಕಮಾಂಡ್ ಅಂಗಳದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪವನ್ನ ಮಾಡಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರು ಮುಂದಾಗಿದ್ದಾರೆ. ಎರಡೂ ಪಕ್ಷಗಳ ಗದ್ದುಗೆ ಫೈಟ್ ದೆಹಲಿಗೆ ಶಿಫ್ಟ್ ಆಗಿದೆ. ನಾಯಕರ ಒಳಬೇಗುದಿ, ತಂತ್ರ ಪ್ರತಿತಂತ್ರ ಎಲ್ಲವೂ ಕೂಡ ನಡೀತಾ ಇರುವಂಥದ್ದು. ಹಾಗಾದ್ರೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಇಲ್ಲಿ ಎದ್ದಿರುವಂತ ಅಸಮಾಧಾನವನ್ನ ಯಾವ ರೀತಿಯಾಗಿ ತಣ್ಣಗೆ ಮಾಡ್ತಾರೆ, ಅಂದ್ರೆ ಸಮಾಧಾನ ಮಾಡ್ತಾರೆ, ಅದು ಸಂಧಾನದ ಮುಖಾಂತರನ ಅಥವಾ ಎಚ್ಚರಿಕೆಯ ಮುಖಾಂತರನ ಅನ್ನುವಂಥ ಪ್ರಶ್ನೆ ಇದೆ. ಇನ್ನ ಯತ್ನಾಳ್ ಅವರಿಗೆ ಕೊಟ್ಟಿರುವಂತ ನೋಟಿಸ್ ಇದೆಯಲ್ಲ, ಅದರಲ್ಲೂ ಪ್ರಮುಖವಾಗಿ ಅದರಲ್ಲಿ ಮೆನ್ಷನ್ ಮಾಡಿರುವಂಥದ್ದು, ಈ ಹಿಂದೆ ನೀವು ಕೊಟ್ಟಂತ ಭರವಸೆಯ ರೀತಿಯಲ್ಲಿ ಮಾತನಾಡುವುದಿಲ್ಲ ಅಂತ ಹೇಳಿದ್ರೆ ಪದೇ ಪದೇ ಶಿಸ್ತು ಕ್ರಮವನ್ನ ಉಲ್ಲಂಘಿಸ್ತಾ ಇದ್ದೀರಾ, ಶಿಸ್ತನ್ನ ಉಲ್ಲಂಘಿಸ್ತಾ ಇದ್ದೀರಾ, ಪಕ್ಷದ ಶಿಸ್ತನ್ನ ಅಂತ ಹೇಳುವ ಮುಖಾಂತರ ವಿಜೇಂದ್ರ ಅವರನ್ನ ಆಯ್ಕೆ ಮಾಡ್ಲಿಕ್ಕೂ ಮುಂಚೆನೆ ಒಂದು ಎಚ್ಚರಿಕೆಯ ಸಂದೇಶನ ಅದು ಅನ್ನುವಂಥ ಪ್ರಶ್ನೆ ಇದೆ. ಡಿ.ಕೆ.ಶಿ ವಿರುದ್ಧ ಇನ್ನೊಂದ್ ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ದಲಿತ ಸಚಿವರು ಭಾರಿ ರಣತಂತ್ರವನ್ನ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಕೈ ಕಮಲ ಪಕ್ಷಗಳು ನಾಯಕರು ಠಿಕಾಣಿಯನ್ನ ಹೂಡಿರುವಂಥದ್ದು. ಪರಮೇಶ್ವರ್ ಅವರು ಸೇರಿದಂತೆ ಇನ್ನು ದಲಿತ ಸಚಿವರುಗಳೆಲ್ಲ ಕೂಡ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಡಿ.ಕೆ.ಶಿ ವಿರುದ್ಧ ದೂರನ್ನ ನೀಡಲಿಕ್ಕೆ ಒಂದು ವೇದಿಕೆ ಸಜ್ಜಾಗಿದೆ ಅನ್ನುವಂಥದ್ದು ಕೂಡ ಮೇಲ್ನೋಟ ಕಾಣಿಸ್ತಾ ಇದೆ. ದೆಹಲಿಯಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಮಾರ್ಮಿಕವಾಗಿ ಮಾತನಾಡಿದ್ರು. ಏನ್ ಹೇಳಿದ್ರು ನೋಡೋಣ. ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಅವ್ರನ್ನ ಏನಾದ್ರು ಭೇಟಿ ನಾಳೆ ಟೈಮ್ ಕೇಳಿದೀವಿ, ನಾಳೆ ಇವತ್ತು ಭೇಟಿ ಆಗ್ತೀವಿ. ಅಲ್ಲ, ಈ ಪ್ರಯಾರಿಟಿ ಜೊತೆಗೆ ಆ ಪ್ರಯಾರಿಟಿ ಬಂದಾಗ ನೀವು ಭೇಟಿ ಆಗ್ಲೇಬೇಕಲ್ಲ. ಏನಾದ್ರು ವಿಷಯಗಳಿದೆ ಕಾಮನ್ ಆಗಿ ಭೇಟಿ ಆಗ್ತೀವಿ. ಯಾರೇ ಬಂದ್ರು ಕೂಡ ನಾಯಕರು ಭೇಟಿ ಅಂತ ವಾಡಿಕೆ ಭೇಟಿ ಆಗ್ತೀವಿ ಅಷ್ಟೇ. ಅಂದೇ ಬರ್ತಾರೆ, ಮತ್ತೆ ಅವ್ರು ಸಂಬಂಧಪಟ್ಟದ ಇಲಾಖೆ ಕೆಲಸ ಇರ್ತದೆ. ಸೊ ಬೇರೆ ಬೇರೆ ಕಾರ್ಯಗಳಿಂದ ಬರ್ಬೋದು. ಅಲ್ಲ, ಇದೇ ಸಂದರ್ಭನ ಬಳಸ್ಬಿಡ್ದೇನ ಬಂದಾಗ ಮತ್ತೆ ಗಂಟೆ ಬಡಿಲೇಬೇಕಲ್ಲ. ನೀವು ದೇವಸ್ಥಾನಕ್ಕೆ ಬಂದಾಗ ಮತ್ತೆ ಹಂಗೆ ಹೋದ್ರೆ ಹೆಂಗೆ ನೀವು ಗಂಟೆ ಬಡ್ದು ಹೋಗ್ತಾರೆ ಎಲ್ಲರೂ. ಅವ್ರು ಭೇಟಿ ಆಗಲ್ಲ, ಅವ್ರು ಬಂದಾಗ ಅವ್ರು ಭೇಟಿ ಆಗ್ಬೋದು, ಅವ್ರಿಗೆ ಸಂಬಂಧಪಟ್ಟ ವಿಚಾರ ಅದು. ನಾವು ಬಂದಿದ್ದೀವಿ, ನಮ್ಮ ನಾಯಕರನ್ನೇ ಭೇಟಿಯಾಗಿ ನಾವು ಹೋಗ್ತೀವಿ ಅಷ್ಟೇ. ಅಲ್ಲ, ನಾಳೆ ಭೇಟಿ ಸಂದರ್ಭದಲ್ಲಿ ಇದೇನು ಚರ್ಚೆ ಆಗಲ್ಲ, ಯಾಕಂದ್ರೆ ನಿಂತೋಗಿತ್ತು ಸಭೆ ಮಾಡುವಂಥದ್ದು. ಇಲ್ಲ ನೋಡೋಣ, ಅದೇನಾದ್ಮೇಲೆ ಇನ್ನೂ ಭೇಟಿ ಆಗಿಲ್ಲ. ಭೇಟಿ ಆದ್ಮೇಲೆ ನಿಮ್ಗೆ ಬ್ರೀಫ್ ಮಾಡ್ತೀವಿ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮಧು, ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು ದೇವಸ್ಥಾನಕ್ಕೆ ಹೋದಾಗ ಗಂಟೆ ಹೊಡಿಲೇಬೇಕು ಅಂತ. ಅದು ಜೋರಾಗಿ ಸೌಂಡ್ ಹೊಡೆದಾಗ ಪ್ರಾರ್ಥನೆ ಜೋರಾಗಿದೆ ಅಂತಲೇ ಒಂದು ಅರ್ಥ ಅಂತ ಅಂದ್ಕೊಳ್ಬೋದು. ಇದು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು. ಅವರಲ್ಲೂ ಕೂಡ ಉದ್ದೇಶ ಒಂದೇ, ರಾಜ್ಯಾಧ್ಯಕ್ಷರ ಬದಲಾವಣೆ, ಹಾಗೆ ಚಕ್ರಾಧಿಪತ್ಯಕ್ಕೆ ಒಂದು ಬ್ರೇಕನ್ನು ಹಾಕಬೇಕು ಅನ್ನುವಂಥದ್ದು. ಇನ್ನು ನಿನ್ನೆ ಒಂದೇ ದಿನ ಎರಡು ಬಿಗ್ ಮೆಸೇಜನ್ನು ಬಿ ಜೆ ಪಿ ಹೈಕಮಾಂಡ್ ಕೊಟ್ಟಿದೆ. ಒಂದು ಯತ್ನಾಳ್ ಅವರಿಗೆ ಶಿಸ್ತು ಕ್ರಮದ ಬಗ್ಗೆ ಮತ್ತೊಂದು ನೋಟಿಸು, ಮತ್ತೊಂದು ಕಡೆ ವಿಜೇಂದ್ರ ಅವರ ಬಣಕ್ಕೂ ಕೂಡ ಒಂದು ಟಕ್ಕರನ್ನು ಕೊಡುವಂಥ ಕೆಲಸ, ಅಂದರೆ ಒಂದು ಶಾಕ್ ಕೊಡುವಂಥ ಕೆಲಸ. ಅವರು ಕೂಡ ಏನು ಹೈವೇ ಇಸ್ ಮೈವೇ ಅಂತ ಹೋಗ್ತಾ ಇದ್ದಾರೆ, ಅದಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಲಾಗ್ತದೆ. ಇದನ್ನೆರಡನ್ನೂ ಕೂಡ ಹೇಗೆ ನೋಡ್ಬೋದು ಅಂತ ಒಂದು ವಿಚಾರ ಹೇಳೋದಾದರೆ, ರಾಜ್ಯಾಧ್ಯಕ್ಷರನ್ನಾಗಿ ವಿಜೇಂದ್ರ ಮಾಡಲಿಕ್ಕೂ ಮುಂಚೆ ಯತ್ನಾಳ್ ಅವ್ರನ್ನ ಕಂಪ್ಲೀಟಾಗಿ ಸೈಲೆಂಟ್ ಮಾಡುವಂಥ ತಂತ್ರನ ಇದು ನೋಟಿಸ್ ಕೊಡೋ ಮುಖಾಂತರ ಒಂದು ರೀತಿ ಹಾಗೆ ಅನ್ನಿಸ್ತಾ ಇದೆ. ಯಾಕಂದರೆ ನೋಡಿ, ಎರಡೂ ಪಕ್ಷಗಳಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆ, ಇಲ್ಲಿ KPCC ಅಲ್ಲಿ ಕಮಲ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋಂಥದ್ದು ಕಾಮನ್ ಆಗಿ ಬರ್ತಾ ಇರುವಂಥ ಕೂಗು. ಮತ್ತು ಎರಡೂ ಪಕ್ಷಗಳಲ್ಲೂ ಕೂಡ ಈ ಚುಕ್ಕಾಣಿ ಹಿಡಿದಿರುವಂಥ ಏನು ಸಾರಥಿಗಳೇನೆಂದರೆ ಇಬ್ಬರಿಗೂ ಕೂಡ ಉಸ್ತುವಾರಿಗಳ ಬೆಂಬಲ ಇದೆ. ಸೊ ಇಲ್ಲಿ ಈ ಹಿಂದೆ ಇದ್ದಂಥ BJPಯಲ್ಲಿ ಈ ಹಿಂದೆ ಇದ್ದಂಥ ಅರುಣ್ ಸಿಂಗ್ ಅವರ ಬೆಂಬಲವೂ ಇತ್ತು, ಈಗಿರುವಂಥ ರಾಧಾಮೋಹನ್ ಅಗರ್ವಾಲ್ ಅವರ ಬೆಂಬಲವೂ ಕೂಡ ಇದೆ. ಸೊ ಈ ನೆಲೆಯಲ್ಲಿ ಕೊತ್ತ ಅಂತ ಒಂದು ಬಣ ಕುಣಿತಾ ಇದೆ. ಇಲ್ಲೂ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಆಗ್ತಾ ಇರೋದು ಅಂಥದ್ದೇ. ಆದರೂ ಈಗ ಮತ್ತೊಂದು ಸುತ್ತಿನ ಸಂಧಾನವನ್ನು ನಿರ್ಣಾಯಕ ಘಟ್ಟದಲ್ಲಿ ಒಂದು ತಾರ್ಕಿಕ ಏನು ಮಟ್ಟದಲ್ಲಿ ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದ್ದಂಥ ಇದೆ BJPಯ ಮಟ್ಟಿಗೆ. ಯಾಕಂದರೆ ದೆಹಲಿಯ ಒಂದು ಒತ್ತಡ, ಟೆನ್ಷನ್ನು, ನಿರೀಕ್ಷೆಗಳು, ಲೆಕ್ಕಾಚಾರಗಳೆಲ್ಲ ಇದ್ವು, ಅದೆಲ್ಲವೂ ಕೂಡ ಈಗ ಸೆಟಲ್ ಆಗಿರೋದ್ರಿಂದ ಈಗ ಅವರ ಒಂದು ಪ್ರಯಾರಿಟಿ ಕರ್ನಾಟಕದ BJP ಆಗಿರೋದ್ರಿಂದ ಅತಿ ದೊಡ್ಡ ಒಂದು ಏನು ಕಂದಕ ಸೃಷ್ಟಿಯಾಗಿದೆ. ಕಾರ್ಯಕರ್ತರು, ಪಕ್ಷದ ಸಾರಥಿ ಮತ್ತು ಇತರ ಸಹೋದ್ಯೋಗಿಗಳ ನಡುವೆ, ಹೀಗೆ ಮತ್ತು ಹೈಕಮಾಂಡ್ ಮತ್ತು ಇಲ್ಲಿನ ಸ್ಥಳೀಯ ನಾಯಕರುಗಳ ನಡುವೆ ಹತ್ತಾರು ರೀತಿಯ ಒಂದು ಗೊಂದಲಗಳು, ಕಂದಕಗಳು ನಿರ್ಮಾಣ ಆಗಿವೆ. ಇದೆಲ್ಲವನ್ನು ಕೂಡ ಬ್ರಿಡ್ಜ್ ಮಾಡುವಂಥ ಸಮಯ. ಹೀಗಾಗಿ ಎಲ್ಲರನ್ನೂ ಕೂಡ ಅಂದರೆ ಈಗ ವಿಜೇಂದ್ರ ಅವರಿಗೆ ಬುಲಾವ್ ಕೊಟ್ಟಿರೋದಾ ಅಥವಾ ತಾವೇ ಹೋಗಿರೋದಾ ಅನ್ನುವಂಥದ್ದು ಮತ್ತೊಂದು ವಿಚಾರ. ಮತ್ತೊಂದು ಕಡೆ ಈ ಬಣದ ಎಲ್ಲರೂ ಕೂಡ
ಹೇಗಾದರೂ ಮಾಡಿ ವರಿಷ್ಠರನ್ನ ಭೇಟಿ ಆಗಬೇಕು, ತಮ್ಮ ಅಹವಾಲುಗಳನ್ನು ಪದೇ ಪದೇ ಅವರಿಗೆ ಮನವರಿಕೆ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನ ಪ್ರಕ್ರಿಯೆ ಏನಿದೆ ಅದರಲ್ಲೇ ಕಾಣಿಸ್ತಾ ಇದೆ. ಅಂದರೆ ವಿಜೇಂದ್ರ ಅವರು ಕಂಟಿನ್ಯೂ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ ಅಂತ. ಯಾಕಂದರೆ ಅವರು ತುಂಬ ಮುಂದೆ ಹೋಗಿಬಿಟ್ಟಿದ್ದಾರೆ, ಮತ್ತೆ ಹಿಂದೆ ತಿರುಗಿ ನೋಡಲಾರದ ಸ್ಥಿತಿಯಲ್ಲಿ ಯತ್ನಾಳ್ ಮತ್ತು ಇತರ ಸದಸ್ಯರು ಇರೋದ್ರಿಂದ ಅವರಿಗೀಗ ನಿರ್ಣಾಯಕ ಘಟ್ಟ. ಯಾಕಂದರೆ ಅವರಿಗೆ ಒಂದು ಮರ್ಯಾದೆ, ಒಂದು ಘನತೆ, ರಾಜ್ಯ BJPಯಲ್ಲಿ ನಾಯಕತ್ವ ಮತ್ತು ಇಷ್ಟೆಲ್ಲ ಹಂಗಾಮ, ಹಾದಿ ಬೀದಿ ಹಂಗಾಮ ಆದರೂ ಕೂಡ ವಿಜೇಂದ್ರ ಅವರು ಸಲೀಸಾಗಿ ಮುಂದುವರೆದ್ಬಿಟ್ರು ಅಂದರೆ ಟೇಕನ್ ಫಾರ್ ಗ್ರಾಂಟೆಡ್ ಆಗುತ್ತೆ. ಹೀಗಾಗಿ ಅವರು ಶತಾಯಗತಾಯ ಮತ್ತೆಲ್ಲ ಜಿಲ್ಲಾ ಘಟಕಗಳ ಅಪಸ್ವರ, ಅಸಮಾಧಾನ, ಆಕ್ಷೇಪಗಳನ್ನು ಒಗ್ಗೂಡಿಸಿಕೊಂಡು ಹೇಗಾದರೂ ಮಾಡಿ ವಿಜೇಂದ್ರ ಅವರನ್ನು ಸಂಪೂರ್ಣವಾಗಿ ಪಕ್ಕಕ್ಕಿಡಿಸಬೇಕು ಅನ್ನೋ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ. ಆ ಪ್ರಯತ್ನವನ್ನು ಸಂಪೂರ್ಣವಾಗಿ ಹೈಕಮಾಂಡ್ ಮನ್ನಿಸಿಲ್ಲ. ನಿಮ್ಮ ಆಗ್ರಹಗಳು, ಕೂಗುಗಳು ಏನೇ ಇರ್ಬೋದು, ಆದರೆ ಪದೇ ಪದೇ ನೋಟಿಸ್ ಕೊಟ್ಟಾದ ಮೇಲೂ ಕೂಡ ಮತ್ತೊಂದು ಈ ರೀತಿ ಮುಜುಗರವನ್ನು ಮಾಡ್ತಾ ಇರುವಂಥದ್ದು ಎಲ್ಲೋ ಒಂದು ರೀತಿ ಪಕ್ಷಕ್ಕೆ ಸಮಸ್ಯೆ ಆಗ್ತಾ ಇದೆ. ನೀವು ಸಂಧಾನಕ್ಕಾದರೂ ಬರಬೇಕು ಅನ್ನೋವಂಥ ಒಂದು ಒತ್ತಡವನ್ನು ಹೈಕಮಾಂಡ್ ಕ್ರಿಯೇಟ್ ಮಾಡಿದಂತೆ ಕಾಣಿಸ್ತಾ ಇದೆ. ಈಗ ಇರುವಂತಹ ಕುತೂಹಲ, ಸಂಧಾನಕ್ಕೆ ಮುಖಾಮುಖಿ ಆಗ್ತಾರಾ? ಮುಖಾಮುಖಿ ಆದಂಥ ಸಂದರ್ಭದಲ್ಲಿ ಇವರ ಬೇಡಿಕೆಗಳನ್ನು ವಿಜೇಂದ್ರ ಎಷ್ಟು ಪುರಸ್ಕರಿಸ್ತಾರೆ ಮತ್ತು ವಿಜೇಂದ್ರ ಅವರ ಮನವಿ ಮತ್ತು ಅವರ ಆಗ್ರಹಗಳಿಗೆ ಇವರೆಷ್ಟು ಮನ್ನಣೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ ಇದೆ. ಅಲ್ಲಿರುವಂಥ ನ್ಯೂಟ್ರಲ್ ಪ್ಲೇಸಲ್ಲಿರುವಂಥ ಒಂದಷ್ಟು ಹಿರಿಯ ನಾಯಕರುಗಳು, ಈಗ ಕುಮಾರಸ್ವಾಮಿ ಅವರು ಅದೇ ನಮ್ಮ ಮೈತ್ರಿಗೆ ಸಮಸ್ಯೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಮೈತ್ರಿಯ ವಿಚಾರ ಆದರೆ ಮೈತ್ರಿಯನ್ನು ಮೀರಿದಂತೆ ಅಲ್ಲಿನ ದೆಹಲಿಯ ವರಿಷ್ಠರಿಗೆ, BJPಯ ವರಿಷ್ಠರಿಗೆ ಅವ್ರದೇ ಆದಂಥ ಅಭಿಪ್ರಾಯವನ್ನು ತಿಳಿಸಿರ್ತಾರೆ. ಜೋಶಿ, ಸೋಮಣ್ಣ, ಬೊಮ್ಮ ಇಂಥ ಹಲವಾರು ನಾಯಕರುಗಳು, ಹಿರಿಯ ಸಂಸದರು ಅವರದ್ದೇ ಆದಂಥ ಅಭಿಪ್ರಾಯಗಳನ್ನು ತಲುಪಿಸಿರ್ತಾರೆ. ಇಷ್ಟೊತ್ತಿಗಾಗಲೇ ಬಹುತೇಕ ವಿಜೇಂದ್ರ ಅವರು ಅಂದುಕೊಂಡಂತೆ ಎಲ್ಲವೂ ಆಗಿದ್ದಿದ್ರೆ ಈ 2 ಅಥವಾ 3ನೇ ನೋಟಿಸ್ ಏನು ಬರ್ತಾ ಇದೆಯಲ್ಲ, ಬಂದಿದೆಯಲ್ಲ, ಇಷ್ಟೊತ್ತಿಗಾಗಲೇ ಯತ್ನಾಳ್ ಅವರನ್ನು ಪಕ್ಷದಿಂದ ಹೊರದೂಡುವಂಥ ಪ್ರಕ್ರಿಯೆ ಶುರುವಾಗ್ಬಿಡ್ತಿತ್ತು. ಆದರೆ ಆ ಒಂದು ಪ್ರಕ್ರಿಯೆಗೆ ಇಲ್ಲಿರುವಂಥ ಸ್ಥಳೀಯ ನಾಯಕರು, ಪ್ರಭಾವಿ ಸಂಸದರುಗಳು, ಹಿರಿಯ ಸಚಿವರುಗಳು, ಕೇಂದ್ರದಲ್ಲಿರುವಂಥವರು ಅವರೇ ಬ್ರೇಕ್ ಹಾಕಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯತ್ನಾಳ್ ಅವರನ್ನು ನಾವು ಕಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಂತ ವಿಜೇಂದ್ರ ಅವರನ್ನು ಸಂಪೂರ್ಣವಾಗಿ ಏನು ಎಲ್ಲವನ್ನು ಕೂಡ ಅವರಿಗೆ ಹೇಳಿದಂತೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಒಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಬರಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದ್ರಿಂದ ಆ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ನ ಪ್ರಕ್ರಿಯೆಗೆ ಮುಖಾಮುಖಿ ಮಾಡುವಂಥ ಒಂದು ಸಂಧಾನದ ಸಂದೇಶವನ್ನು ಕೊಟ್ಟಿದೆ. ಆ ಸಂಧಾನ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋಂಥದ್ದು. ಮತ್ತೊಂದು ಕಡೆ ಪ್ಯಾನ್ ಕರ್ನಾಟಕ ಇರುವಂಥ ದಲಿತ ವೋಟ್ ಬ್ಯಾಂಕ್ ಏನಿದೆ, ಆ ದಲಿತ ವೋಟ್ ಬ್ಯಾಂಕನ್ನು ಅವಮಾನ ಮಾಡುವಂಥ, ಬೇರೆಯವರು ಅವಮಾನ ಮಾಡ್ತಾ ಇದ್ದಾರೆ, ಸೇವ್ ಕಾನ್ಸ್ಟಿಟ್ಯೂಷನ್ ಅಥವಾ ಜೈ ಬಾಪು ಜೈ ಭೀಮ್ ಅಂತೆಲ್ಲ ಹೇಳ್ತೀರ ನೀವು. ಆದರೆ ನಮ್ಮಲ್ಲಿರುವಂಥ ನಾಯಕರುಗಡೆ ನಾವು ನಾಯಕ ಆಗಬೇಕು, ನಾನು ಸಾರಥ್ಯ ಆಗಬೇಕು, ಸರ್ಕಾರದ ಸಾರಥ್ಯ ಆಗಬೇಕು ಅಂದ್ಕೊಂಡಿರೋಂಥವ್ರೆ ನಮ್ಮ ಒಂದು ಸಮುದಾಯದ ಒಂದು ಆಗ್ರಹ, ಬೇಡಿಕೆಗಳನ್ನು ಮಾನ್ಯ ಮಾಡ್ತಾ ಇಲ್ಲ ಅಂದರೆ ಇದು ತಪ್ಪಲ್ವಾ, ಪಕ್ಷದ ವೋಟ್ ಬ್ಯಾಂಕಿಗೆ ಮಾಡುವಂಥ ತಪ್ಪಲ್ವಾ ಅನ್ನುವಂಥ ಒಂದು ಮನವರಿಕೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ DK ಶಿವಕುಮಾರ್ ಅವ್ರಿಗೆ ಗೊತ್ತಿದೆ, ಇದು ಯಾವುದೇ ರೀತಿಯ ಜಾತಿ ಸಮಾವೇಶ ಆದರೂ ಫೈನಲಿ ಅದು ಕನ್ಕ್ಲೂಡ್ ಆಗುವಂಥದ್ದು ತ್ರಿವೇಣಿ ಸಂಗಮದ ರೀತಿಯೇ. ಅಲ್ಲಿ ಸತೀಶ್ ಜಾರಕಿಹೊಳಿ ಬರ್ಬೋದು, ಪರಮೇಶ್ವರ್ ಬರ್ಬೋದು, ಅಥವಾ ರಾಜಣ್ಣ ಬರ್ಬೋದು, ಮತ್ಯಾರೇ ಬರ್ಬೋದು. ಆದರೆ ಫೈನಲಿ ಅದು ಆಗುವಂಥ ಸಂಗಮ ಸ್ಥಳ ಸಿದ್ದರಾಮಯ್ಯ ಅನ್ನೋಂಥದ್ದು ಗೊತ್ತಿರೋದ್ರಿಂದ ಸಹಜವಾಗಿ ಆದಷ್ಟು ಅದನ್ನು ಮುಂದೆ ತಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಜಾತಿ ಗಣತಿಯ ಕೂಗು ಇತ್ತೀಚೆಗೆ ಸೋನಿಯಾ ಗಾಂಧಿ ಅವರು ಕೂಡ ಮಾಡಿದ್ದಾರೆ, ರಾಹುಲ್ ಗಾಂಧಿ ಅವರು ಕೋರ್ ಇಶ್ಯೂ ಆಗಿದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ನೇತೃತ್ವದ ಅಥವಾ ಪರಮೇಶ್ವರ್ ನೇತೃತ್ವದ ಈ ಒಂದು ಹಿಂದುಳಿದ ದಲಿತ ಸಚಿವರುಗಳ, ಶಾಸಕರುಗಳ ಬೇಡಿಕೆಗೆ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಮನ್ನಣೆ ಕೊಡುತ್ತೆ ಮತ್ತು ಆ ಸ್ಥಾನದಲ್ಲಿ ಕೂತಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಸ್ವತಃ ದಲಿತ ಒಂದು ಹಿರಿಯ ನಾಯಕರಾಗಿರೋದ್ರಿಂದ ಅವರು ಯಾವ ರೀತಿ ಅದನ್ನು ಪುರಸ್ಕರಿಸ್ತಾರೆ ಅನ್ನುವಂಥದ್ದು ಕುತೂಹಲ ಇದೆ. ಪೃಥ್ವಿ, ಓಕೆ ಪಟೇಲ್ರೆ, ಇಲ್ಲಿ 4 ಮೆನ್ ಆರ್ಮಿ ಇದೆಯಲ್ಲ, ರಾಜಣ್ಣ, ಮಹದೇವಪ್ಪ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಇವರೆಲ್ಲರೂ ಕೂಡ ಒಟ್ಟಿನಲ್ಲಿ ಹೇಗಾದರೂ ಮಾಡಿ DK ಶಿವಕುಮಾರ್ ಅವರ ಬಲವನ್ನು ಕುಂದಿಸಬೇಕು ಅನ್ನುವಂಥದ್ದು ಮೇನ್ ಇರುವಂಥ ಟಾರ್ಗೆಟ್. ಅವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ದಲಿತ ಸಮಾವೇಶ, ದಲಿತ ಶಾಸಕರು, ಸಚಿವರ ಸಭೆಯ ಮುಖಾಂತರ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು. ಅದಕ್ಕೂ ಕೂಡ ಕೊಕೆಯನ್ನು ಹಾಕಲಾಗಿರುವಂಥದ್ದು. AICC ಅಧ್ಯಕ್ಷರಿಗಂತೂ ಚೆನ್ನಾಗಿ ಗೊತ್ತಿದೆ ಇಲ್ಲಿನ ವಾಸ್ತವಾಂಶ ಏನು ಅಂತ. ಬಟ್ ಉಳಿದಂತೆ ಸೋನಿಯಾ ಗಾಂಧಿ ಅವರಂತೂ DK ಶಿವಕುಮಾರ್ ಅವರ ಫೇವರ್ ಆಗೇ ಇರುವಂಥದ್ದು. ರಾಹುಲ್ ಗಾಂಧಿ ಅವರಿಗೆ ತಿಳಿಸಬೇಕಾಗಿದೆ. ಬಟ್ ಆಪ್ಷನ್ಸ್ ಏನಿದೆ, ಏನು ಮಾಡ್ಬೋದು ಹೈಕಮಾಂಡ್? ಏನೇ ಅಸಮಾಧಾನಗಳಿದ್ರೂ ಕೂಡ ಇಂತಹ ಸಂದರ್ಭದಲ್ಲಿ ಬದಲಾವಣೆಗೆ ಮುಂದಾಗ್ತಾರಾ ಅಂತ. ಇನ್ನು BJP ವಿಚಾರಕ್ಕೆ ಬರೋದಾದರೆ, ಯತ್ನಾಳ್ ಅವರು ಒಬ್ಬರೇ ಅಲ್ಲ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಅಥವಾ ಯಡಿಯೂರಪ್ಪನವ್ರ ಕುಟುಂಬದ ಬಗ್ಗೆ ಮಾತನಾಡ್ತಾ ಇರುವಂಥದ್ದು. ಸಾಕಷ್ಟು ಜನ ಇದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಬಚ್ಚ ಅಂತ ಹೇಳ್ತಾರೆ. ಈವನ್ ರೇಣುಕಾಚಾರ್ಯ ಅವರು ಕೂಡ ಮಾತನಾಡ್ತಾ ಇರುವಂಥದ್ದು ಕೂಡ ಅದು ಪಕ್ಷದ ವಿರೋಧಿ ಚಟುವಟಿಕೆ ರೀತಿಯಲ್ಲೇ ಕಾಣಿಸ್ತಾ ಇರುವಂಥದ್ದು. ಯಾಕೆ ಬರೀ ಯತ್ನಾಳ್ ಮಾತ್ರ ಕಾಣಿಸ್ತಾ ಇದ್ದಾರೆ? ಯಾವ ರೀತಿಯಾಗಿ ಯತ್ನಾಳ್ ಮಾತ್ರ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಮುಂದಾಗ್ತದೆ? ಯತ್ನಾಳಿಗೆ ಮಾತ್ರ ನೋಟಿಸ್ ಕೊಡುವ ಮುಖಾಂತರ ಅವ್ರಿಗೆ ಮಾತ್ರ ಎಚ್ಚರಿಕೆ ಕೊಡ್ಲಿಕ್ಕೆ ಮುಂದಾಗಿದೆ ಅಥವಾ ಅವ್ರಿಗೆ ನೋಟಿಸ್ ಕೊಟ್ಟಿರುವಂಥದ್ದು ಇಡೀ ಗುಂಪಿಗೆ ಸೇರುತ್ತಾ ಅಂತ? ಸದ್ಯ BJP ಒಳಗಡೆ ಏನು ಮಾಡಿದ್ದಾರೆ ಅಂತ ಹೈಕಮಾಂಡ್, ನಾವು ಯಾರ ಪರನೂ ಇಲ್ಲ, ನಾವು ಯಾರ ವಿರುದ್ಧವೂ ಇಲ್ಲ ಅನ್ನೋ ಒಂದು ಸಂದೇಶವನ್ನು ನಿನ್ನೆ ಒಂದು ದಿನದಲ್ಲಿ ಮೆಸೇಜನ್ನು ಪಾಸ್ ಮಾಡಿರುವಂಥದ್ದು. ಯತ್ನಾಳ್ರವ್ರಿಗೆ ಮೊದಲನೇ ನೋಟಿಸನ್ನು ಕೊಟ್ಟಿದ್ರು, ಅದಕ್ಕೆ 15 ಪೇಜ್ಗಳ ವಿವರಣೆಯನ್ನು ಕೊಟ್ಟರು. ವಿವರಣೆ ಕೊಡೋ ಸಂದರ್ಭ ಮತ್ತೆ ನೀವು ವೈಯಕ್ತಿಕವಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ರೀತಿ ಬಹಿರಂಗವಾಗಿ ಮಾತನಾಡಬೇಡಿ ಅಂತ ಹೇಳಿದರು.
ಚೆನ್ನಾಗಿ ಮಾತಾಡಿಸಿದ್ರು, ಅವರೇ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಈಗ ಫೈನಲ್ ಹಂತಕ್ಕೆ ಬಂದಿರತಕ್ಕಂಥದ್ದು. ಇನ್ನೊಂದು ವಾರದೊಳಗಡೆ ಯಾರು ಮತ್ತೆ ಮರು ಆಯ್ಕೆ ಆಗ್ತಾರೆ ಅನ್ನೋದು ಡಿಸೈಡ್ ಆಗೋ ಸಂದರ್ಭದಲ್ಲಿ ಈಗ ಯತ್ನಾಳ್ ಅವರಿಗೆ ಶಿಸ್ತು ಸಮಿತಿ ನೋಟಿಸನ್ನು ಕೊಟ್ಟಿರುವಂಥದ್ದು. ಅದರ ಬೆನ್ನಲ್ಲೇ ವಿಜೇಂದ್ರಿಗೆ ನಿನ್ನ ಆಯ್ಕೆಯೂ ಸರಿ ಇಲ್ಲ, ನಿನಗೆ ಬೇಕಾದಂಥವ್ರನ್ನ ಆಯ್ಕೆ ಮಾಡಿದೀಯಾ ಅನ್ನೋ ಒಂದು ಮೆಸೇಜ್ನ ಪಾಸ್ ಮಾಡೋ ಮುಖಾಂತರ ಅವರಿಗೆ ನಾವು ಲಗಾಮ್ ಹಾಕೋ ಕೆಪಾಸಿಟಿ ಇದೆ ಅನ್ನೋ ಮುಖಾಂತರ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮುಖಾಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷ ಬಿ ಸಂದೀಪ್ ಅವರ ನೇಮಕವನ್ನು ತಡೆ ಹಿಡಿಯಲಿಕ್ಕೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ. ಆ ಮುಖಾಂತರ ಯತ್ನಾಳ್ ಅವರಿಗೆ ಒಂದು ಕಡೆ ನೋಟಿಸು, ಮತ್ತೊಂದು ಕಡೆ ವಿಜೇಂದ್ರ ಅವರಿಗೆ ನಿಮಗೆ ಇಷ್ಟ ಬಂದಂಗೆ ನಡೆಯೋಕ್ಕೆ ನಾವು ಬಿಡಲ್ಲ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಸದ್ಯ ಇದೀಗ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ಗೆ ಒಂದು ವಾರ 10 ದಿವಸದಲ್ಲಿ ಯಾರು ರಾಜ್ಯಾಧ್ಯಕ್ಷರು ಅಂತೇಳಿ ಹೇಳಬೇಕಾಗಿದೆ. ಆದರೆ ಅದಕ್ಕೂ ಮುಂಚಿತವಾಗಿ ಯತ್ನಾಳ್ ಸೇರಿದಂತೆ ಎಲ್ಲರನ್ನೂ ಮೊದಲು ಸಮಾಧಾನ ಮಾಡಬೇಕಾದ್ರೆ ಎರಡೂ ಗುಂಪಿನ ಸಮಾಧಾನ ಮಾಡಬೇಕಾಗಿದೆ. ಎಸ್, ನೀವು ಹೇಳಿದ್ರಿ ಯತ್ನಾಳ್ ಮಾತ್ರ ಒಬ್ಬರೇ ಕಾಣ್ತಾರ, ರೇಣುಕಾಚಾರ್ಯದು ಕೂಡ ಅದು ಡಿಸಿಡೆಂಟ್ಸ್ ಅಲ್ಲ. ಎಸ್, ಒಬ್ಬ ರಾಜ್ಯಾಧ್ಯಕ್ಷರಾಗಿ ಬಿ ಎ ವಿಜೇಂದ್ರ ಅವರಂಥವ್ರು ರಾಜ್ಯಾಧ್ಯಕ್ಷರಾಗಿ ತಮ್ಮ ಪರವಾಗಿ ಗುಂಪು ಕಟ್ಟಿಕೊಂಡು ಸಭೆ ನಡೆಸಿ ತಮ್ಮ ಪರವಾಗಿ ಬ್ಯಾಟಿಂಗ್ ಮಾಡಿಸೋದು ಅದು ಒಬ್ಬ ರಾಜ್ಯಾಧ್ಯಕ್ಷರ ಲಕ್ಷಣ ಅಲ್ಲ. ರಾಜ್ಯಾಧ್ಯಕ್ಷರು ಇದ್ದುದನ್ನು ಕೂಲ್ ಮಾಡಬೇಕೇ ವಿನಃ ಆದರೆ ಅವರು ತಮ್ಮ ಪರವಾಗಿ ಜನರಿದೆ ಅಂತೇಳಿ ಶಕ್ತಿ ಪ್ರದರ್ಶನ ಮಾಡಿರುವಂಥದ್ದು. ಆ ಮುಖಾಂತರ ಎಲ್ಲ ಒಂದು ಕಡೆ ವಿಜೇಂದ್ರ ಪರವಾಗಿ ಬ್ಯಾಟಿಂಗ್ ಮಾಡೋಕ್ಕೆ ಎಂ ಪಿ ರೇಣುಕಾಚಾರ್ಯ ಅತಿಯಾದ ಓಲೈಕೆ ಮಾಡೋಕ್ಕೋಗಿ ಯತ್ನಾಳ್ ಆ್ಯಂಡ್ ಟೀಮ್ನ ವಾಚಾಮಗೋಚರವಾಗಿ ಅವೇಳನಕರೆಯಾಗಿ ಅವರಿಗೆ ವಾಗ್ದಾಳಿ ನಡೆಸಿರ್ತಕ್ಕಂಥದ್ದು. ಹಂಗೆ ಲೆಕ್ಕ ಹಾಕಿದರೆ ಹೈಕಮಾಂಡು ಅವ್ರಿಗೂ ಕೂಡ ನೋಟಿಸ್ ಕೊಡಬೇಕು. ಅದು ಕೂಡ ಭಿನ್ನಮತೀಯ ಸಭೆನೇ. ಈಗ ಮಾಜಿ ಶಾಸಕರು ಒಂದು ಕಡೆ ಸೇರಿಕೊಂಡು ಇನ್ನೊಂದು ಗುಂಪನ್ನ ಅಟ್ಯಾಕ್ ಮಾಡ್ತಾರೆ, ಅದು ಕೂಡ ಭಿನ್ನಮತೀಯ ಸಭೆ. ನೀವು ಹೇಳೋ ಪ್ರಕಾರ ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟರೆ ಅಲ್ಲಿ ಸಮಾನ ನ್ಯಾಯ ಅನ್ನೋದು ಇರುವಂಥದ್ದು. ಸದ್ಯ ಈ ಪರಿಸ್ಥಿತಿಯನ್ನು ನೋಡಿದ್ರೆ ಎಲ್ಲ ಒಂದು ಕಡೆ ಯತ್ನಾಳು ಅಥವಾ ಇನ್ಯಾರನ್ನೋ ಒಂದಷ್ಟು ಜನ ಉಚ್ಚಾಟನೆ ಮಾಡಿ ಅಥವಾ ಅಮಾನತು ಮಾಡ್ದಂಗೆ ಮಾಡಿ ಅಥವಾ ಅಮಾನತು ಮಾಡೋ ಸಾಧ್ಯತೆ ಇರುವಂಥದ್ದು. ವಿಜೇಂದ್ರ ಅವ್ರನ್ನ ಬಹುಶಃ ಅಧ್ಯಕ್ಷರಾಗಿ ಮುಂದುವರಿಸೋ ಸಾಧ್ಯತೆ ಬಹುತೇಕ ನಿಶ್ಚಯ ಆಗಿರ್ತಕ್ಕಂಥದ್ದು. ನಿಮಗೆ ಎಸ್, ಈಗ ಯತ್ನಾಳ್ ಕಡೆಯವ್ರನ್ನ ಮಾಡಿದ್ರು ಕೂಡ ವಿಜೇಂದ್ರ ಟೀಮ್ ಮತ್ತೆ ರೆಬಲ್ ಆಗುತ್ತೆ. ವಿಜೇಂದ್ರ ಅವರನ್ನೇ ಮುಂದುವರಿಸಿದ್ರು ಕೂಡ ಯತ್ನಾಳ್ ಅವರು ಇದಾಗುತ್ತೆ. ಆದರೆ ಸ್ಥಾನದಲ್ಲಿ ವಿಜೇಂದ್ರ ಬಂದು ಕೂತ್ಕೊಂಡ್ಬಿಡ್ತಾರೆ. ಹೌದು, ಸದ್ಯ ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ವಿಜೇಂದ್ರ ಕ್ಯಾಶು ಕೆಪಾಸಿಟಿ ಈ ಮೂರು ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಚುನಾವಣಾ ವೆಚ್ಚವನ್ನು ಮಾಡ್ತಕ್ಕಂಥವ್ರು ಖರ್ಚು ಮಾಡೋವಂಥವ್ರಿಗೆ ಬೇಕು. ಸದ್ಯಕ್ಕೀಗ ಆ ಗುಂಪಿನಲ್ಲಿ ಯಾರು ಖರ್ಚು ಮಾಡೋವಂಥವ್ರು ಯಾರೂ ಇಲ್ಲ, ಬರೀ ಭಾಷಣ ಮಾಡೋವಂಥವ್ರು ಇರ್ತಕ್ಕಂಥದ್ದು. ಹಾಗಾಗಿ ಈಗ ಯಾವುದೇ ರಾಷ್ಟ್ರೀಯ ಪಕ್ಷಗಳಿಗೆ ಕೂಡ ಯಾರನ್ನೊಬ್ಬರು ಅಧ್ಯಕ್ಷರು ಮಾಡ್ತಾರೆ ಅಂತ ಹೇಳಿದರೆ ಅವನ ಕ್ಯಾಸ್ಟನ್ನು ನೋಡ್ತಾರೆ, ಮತ್ತು ಅವನ ಕಾಸು ಎಷ್ಟಿದೆ ಅಂತ ನೋಡ್ತಾರೆ, ಮತ್ತು ಕಾಸು ಇದ್ದರೂ ಕೂಡ ಕೆಪಾಸಿಟಿ ಎಷ್ಟಿದೆ ಅನ್ನೋದು ಕೂಡ ನೋಡ್ತಾರೆ. ಹಾಗಾಗಿ ಇಲ್ಲಿ ಸದ್ಯಕ್ಕೆ ಅವರಿಗೆ ಕಾಣಿಸ್ತಿರ್ತಕ್ಕಂಥದ್ದು ವಿಜೇಂದ್ರ ಅವರು. ಹಾಗಾಗಿ ವಿಜೇಂದ್ರ ನೇಮಕಕ್ಕೂ ಮುನ್ನ ಈಗ ಇವೆಲ್ಲ ಸರ್ಕಸ್ ನಡೀತಿರ್ತಕ್ಕಂಥ. ವಿಜೇಂದ್ರ ಕೂಡ ಈಗ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಅಪಾಯಿಂಟ್ಮೆಂಟ್ ಕೇಳಿರ್ತಕ್ಕಂಥದ್ದು. ಸದ್ಯ ಇನ್ನೊಂದು ವಾರದಲ್ಲಿ ತಾರ್ಕಿಕ ಅಂತ್ಯ ಸಿಗುತ್ತೆ. ಆದರೆ ರಾಜ್ಯ ಬಿಜೆಪಿ ಆಮೇಲೆ ಇನ್ನೊಂದು ವಿಚಾರ, ಮೊನ್ನೆ ಅಷ್ಟೇ ಪತ್ರಿಕಾಗೋಷ್ಠಿಯನ್ನು ಮಾಡುವಂಥ ಸಂದರ್ಭದಲ್ಲಿ ವಿಜೇಂದ್ರ ಅವರು ಹೇಳ್ತಾರೆ, ಯಡಿಯೂರಪ್ಪನವರು ಒಬ್ಬ ದೊಡ್ಡ ನಾಯಕರು, ಅಂಥವ್ರ ಬಗ್ಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ತಟಸ್ಥ ಬಣ ಅಂತ ಇರುವಂಥವ್ರಾಗಲಿ ಅಥವಾ ಹಿರಿಯ ನಾಯಕರು ಅಂತವ್ರು ಯಾರಿದ್ದಾರೆ ಅವರು ಸಮಾಧಾನ ಪಡಿಸುವಂಥ ಕೆಲಸ ಮಾಡಬೇಕು. ನನ್ನ ಬಗ್ಗೆ ಮಾತಾಡ್ತಾರೆ, ಓಕೆ, ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಅಂತ ಸಹಿಸ್ಕೊಳ್ಳೋದು ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಅವ್ರ ಬಗ್ಗೆ ಮಾತನಾಡ್ತಿರೋದು ಕೂಡ ವಿಜೇಂದ್ರ ಕಾರಣಕ್ಕೆ ತಾನೆ, ಇಲ್ಲ ಅಂದ್ರೆ ಇನ್ನು ಗೌರವಯುತವಾಗಿ ಎಲ್ಲರೂ ಮಾತಾಡ್ತಾರೆ. ನಿರಾಣೆ ಹೇಳಿದ್ರಲ್ಲ, ನಿಮಗೆ ತಿಳ್ಕೊಳ್ಳಿ, ಅವರು ವಿಜೇಂದ್ರ ಹೇಳ್ಬೋದು ನಮ್ಮ ತಂದೆ ಅಂತೇಳಿ. ಭಾರತೀಯ ಜನತಾ ಪಕ್ಷ ಕೂಡ ಯಡಿಯೂರಪ್ಪನವರು, ಇವತ್ತು ಯಡಿಯೂರಪ್ಪ ಯಾರು, ಭಾರತೀಯ ಜನತಾ ಪಕ್ಷದಿಂದ ಯಡಿಯೂರಪ್ಪ, ಅದು ಗೊತ್ತಿರಲಿ. ಯಡಿಯೂರಪ್ಪನವ್ರನ್ನ 4 ಬಾರಿ ಮುಖ್ಯಮಂತ್ರಿ ಮಾಡಿ ಸಹಿಸ್ಕೊಂಡಿದ್ದಾರೆ. ಅವ್ರು ಭ್ರಷ್ಟಾಚಾರ ಮಾಡಿ ಆರೋಪಗಳಿದ್ದರೂ ಕೂಡ ಅವ್ರನ್ನ ಪದೇ ಆಪರೇಷನ್ ಕಮಲಕ್ಕೆ ಅವರಿಗೆ ಅವಕಾಶ ಕೊಟ್ಟು ಅವ್ರನ್ನ ಮುಖ್ಯಮಂತ್ರಿ ಮಾಡಿರುವಂಥದ್ದು. ಸೋತಾಗ MLC ಮಾಡಿದ್ದಾರೆ, ಯಡಿಯೂರಪ್ಪನವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ, ಯಡಿಯೂರಪ್ಪನವ್ರು ಹೇಳ್ದವ್ರನ್ನ MLC ಮಾಡಿದ್ದಾರೆ, ರಾಜ್ಯಸಭೆ ಮಾಡಿದ್ದಾರೆ, ಅವ್ರ ಮಗಂಗೆ MLA ಟಿಕೆಟ್ ಕೊಟ್ಟು ಗೆಲ್ಸಿದ್ದಾರೆ, MP ಟಿಕೆಟ್ ಗೆಲ್ಸಿ 3 ಸರಿ ಕೊಟ್ಟಿದ್ದಾರೆ. ಅವ್ರನ್ನ ಇನ್ನೊಬ್ಬರ ಮಗಂಗೂ ಈಗ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ, ಅವ್ರನ್ನ ಟಿಕೆಟ್ ಕೊಟ್ಟಿದ್ದಾರೆ. ಒಂದು ಪಕ್ಷ ಒಬ್ಬ ನಾಯಕನಿಗೆ 10 ಜನಗೆ ಮಾಡೋ ಉಪಕಾರವನ್ನು ಒಬ್ಬ ನಾಯಕನಿಗೆ ಮಾಡಿದೆ. ಅವ್ರದ್ದು ಅತಿ ಹೆಚ್ಚು ಋಣ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ್ದು. ಯಡಿಯೂರಪ್ಪ ತಾನೇ ಉದ್ಭವ ಆಗಕ್ಕೆ ಸಾಧ್ಯ ಇಲ್ಲ, ಒಂದು ಪಾರ್ಟಿ ಅದಕ್ಕೊಂದು ವ್ಯವಸ್ಥೆ ಇರುತ್ತೆ, ತಾನೇ ಯಡಿಯೂರಪ್ಪ ಉದ್ಭವ ಆಗಿರ್ತಕ್ಕಂಥದ್ದು. ಬಹುಶಃ ಮಧು ಹೇಳ್ದಂಗೆ ಯಾಕೆ ಯಡಿಯೂರಪ್ಪ ಬಗ್ಗೆ ಮಾತಾಡ್ತಾರೆ, ಅದಕ್ಕೆ ಯಾರು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥವ್ರು, ಅದು ಸ್ವಯಂಕೃತ ಅಪರಾಧ, ಅದು ವಿಜೇಂದ್ರ ಅವರೇ ತಮ್ಮನ್ನು ತಾವು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ತಟಸ್ಥ ಬಣ್ಣದವ್ರು ಯಾಕೆ ಮಾತಾಡ್ತಾರೆ, ಅದು ವಿಜೇಂದ್ರ ಸ್ವಯಂಕೃತ ಅಪರಾಧ ಅರ್ಥ. ಹಾಗಾಗಿ ಇಲ್ಲಿ ಸೈಲೆಂಟ್ ಇರ್ತಕ್ಕಂಥ ವಿಜೇಂದ್ರ ಅವರು ಹತಾಶೆಗೊಳಗಾಗಿ ಏನು ಹಿಂಗೆ ಬೈತಿದಾರಲ್ಲ ಅಂತೇಳಿ ಅವರು ಅನಿವಾರ್ಯ ಅವ್ರನ್ನ ಡಿಪೆಂಡ್ ಮಾಡ್ಕೊಳ್ಳುವಾಗ ಹೇಳ್ಕೊಂಡ್ಬರ್ತಾ ಇದ್ದಾರೆ. ಈ ಮಧ್ಯೆ ತಟಸ್ಥ ಬಣ್ಣದವ್ರು ಹೇಳಕ್ ತರ್ತಿದ್ದಾರೆ. ಅದ್ರ ಪರಿಣಾಮ ಏನಾಯ್ತು, ತಟಸ್ಥ ಬಣ್ಣದವರು ಕೂಡ ಇವನ್ನ ಚೇಂಜ್ ಮಾಡಿ ಬದಲಾವಣೆ ಮಾಡಿ. ಮೊನ್ನೆ ನಿರಾಣಿ ಅದಕ್ಕೊಂದು ಉತ್ತರ ಕೊಟ್ರಲ್ಲ, ಈಗ ನಾನು ಗೆಲ್ಸಿದೆ ಸೋಲ್ಸಿದೆ ಬೆಳಿಗ್ಗೆ ಕ್ಷೇತ್ರ, ಯಾಕಂದ್ರೆ ಅದಕ್ಕೆ ನನ್ನ ಋಣ ಇದೆ, ಅಂದು ಅವ್ರ ಮ್ಯೂಚುವಲ್ ಗೌರವ ಮತ್ತು ಬೆನಿಫಿಟ್ ಇದೆ. ನಾಳೆ ನನ್ನ ಮಗರು ಬಂದು ಅದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದೇ ಕ್ಷೇತ್ರ ಯಾಕೆ ಕೊಡಬೇಕು ಅಥವಾ ಆ ಕ್ಷೇತ್ರ ಜನ ಯಾಕೆ ಅಷ್ಟು ಪುರಸ್ಕರಿಸಬೇಕು, ಅವರು ಒಂದು ಶ್ರಮ ಮತ್ತು ಕೆಲಸ ಇರಬೇಕಲ್ವಾ ಅಂತ. ಅದು ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಅದು ವಿಜೇಂದ್ರ ಅವರಿಗೆ. ಯಡಿಯೂರಪ್ಪ ತನ್ನ ತಾನೇ ಏಕ ವ್ಯಕ್ತಿ ನಾಯಕ ಆಗಿಲ್ಲ, ಎಲ್ಲರೂ ಕೈ ಜೋಡಿಸಿದೆ. ಭಾರತೀಯ ಜನತಾ ಪ್ರತಿಯೊಬ್ಬ ಕಾರ್ಯಕರ್ತನ ಶ್ರಮದ ಹಿಂದೆ ಆ ಯಡಿಯೂರಪ್ಪನ ನಾಯಕತ್ವ ಇರ್ತಕ್ಕಂಥದ್ದು. ಎಲ್ಲರೂ ಅಷ್ಟೇ, ಯಾರು ಕೂಡ ಒಂದು ಸಂಸ್ಥೆನ, ಒಂದು ಪಾರ್ಟಿನ, ಒಂದು ವ್ಯವಸ್ಥೆನ ಕಟ್ಟಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೈ ಜೋಡಿಸಿದ್ರೆ, ಎಲ್ಲರೂ ಚಪ್ಪಾಳೆ ಇದ್ರೆ ಮಾತ್ರ ಶಬ್ದ ಬರ್ತಕ್ಕಂಥದ್ದು. ಇನ್ನು ನೀವು ಕಾಂಗ್ರೆಸ್ ಹೇಳಿದೆ, ಕಾಂಗ್ರೆಸ್ದು ಏನಾಗಿದೆ ಅಲ್ಲಿ ನಿಮಗೆ ಪ್ರೆಸೆಂಟ್ ಪರಿಸ್ಥಿತಿ
ಡಿ ಕೆ ಶಿವಕುಮಾರ್ ಅವರು ವೇಣುಗೋಪಾಲ್, ಸುರ್ಜೇವಾಲಾ ಮತ್ತು ಖರ್ಗೆ ಅವರ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ನಿಮಗೆ ಗೊತ್ತಿರಲಿ, ಖರ್ಗೆ ಅನೇಕ ಕಡೆ ಇವತ್ತು ತಮ್ಮ ಆತ್ಮೀಯರ ಜೊತೆ ಅದೇನೋ ಗೊತ್ತಿಲ್ಲ, ಸಿದ್ದರಾಮಯ್ಯ ಅದು ಹೆಂಗೆ 5 ವರ್ಷ ಇರ್ತಾನೆ, ನಾನು ನೋಡ್ತೀನಿ ಅಂತೇಳಿ ಸವಾಲು ಎಸೆಯೋಕ್ಕೆ ಶುರು ಮಾಡಿದ್ದಾರೆ. ಅದರ ಅರ್ಥ ಎಲ್ಲ ಒಂದು ಕಡೆ ಬೇರೆ, ಎಲ್ಲ ಒಂದು ಕಡೆ ಅಲ್ಲಿ ಫ್ಯೂಷನ್ ಅದು ಏನೋ ಒಂದು ವರ್ಕೌಟ್ ಆಗ್ತಿದೆ ಅನ್ನೋದು ಅರ್ಥ. ಕೆಲವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆದರೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ತಾರೆ ಅಂತ ಆಫರ್ ಕೊಟ್ಟಿದ್ದಾರೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ನನಗೆ ಮುಖ್ಯಮಂತ್ರಿ ಆಗಲಿಲ್ಲ ಅಂದರೆ ಇವ್ರಿಗೆಲ್ಲರೂ ಕೂಡ ಇದು ಮಾಡಿಸಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿಸ್ತೀನಿ, ನಾನು ಮತ್ತೆ DCM ಕಂಟಿನ್ಯೂ ಆಗ್ತೀನಿ, ಇದೊಂದಷ್ಟು ಆಫರ್ ಇದೆ ಅಂತ ಹೇಳ್ತಿದ್ದಾರೆ. ಖರ್ಗೆ ಅವ್ರಿಗೂ ಸೋತೋಗ್ಬಿಟ್ಟಿದ್ದಾರೆ. ಅವರು 50 ವರ್ಷ ರಾಜಕಾರಣ ಮಾಡಿ ಒಂದು ದಿವಸ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಲ್ಲ ಅಂತ ನೋವು, ಹತಾಶೆ, ದುಃಖ ಎಲ್ಲವೂ ಕೂಡ ಉಮ್ಮಳಿಸಿ ಬಂದಿರತಕ್ಕಂಥದ್ದು. ದೆಹಲಿ ಚುನಾವಣೆ ಅವ್ರಿಗೆ ಎಕ್ಸಾಂಪಲ್ ಆಗಿದೆ. ಇನ್ನು ವರ್ಕೌಟ್ ಆಗಲ್ಲ, AICC ಅಧ್ಯಕ್ಷರಾಗಿ ಇದ್ಕೊಂಡ್ರೆ ಇನ್ನು ವರ್ಕೌಟ್ ಆಗಲ್ಲ ಅಂತ ಅವ್ರಿಗೂ ಗೊತ್ತು. ಆದರೆ ಅವ್ರಿಗೂ ಕೂಡ ಪಕ್ಷ ಎಲ್ಲವನ್ನು ಕೊಟ್ಟಿದೆ, ಅವ್ರಿಗೆ ಕೇಳಿದಾಗ ಎಲ್ಲ ಅಧಿಕಾರವನ್ನು ಕೊಟ್ಟಿದೆ. ಸೋತಾಗ ಅವ್ರನ್ನ ರಾಜ್ಯಸಭೆ ಮಾಡಿದೆ, ರಾಜ್ಯಸಭೆ ವಿಪಕ್ಷ ನಾಯಕ. ನೋಡೋಣ ಎರಡೂ ರಾಷ್ಟ್ರೀಯ ಪಕ್ಷಗಳು ಯಾವ ರೀತಿಯಾಗಿ ತೀರ್ಮಾನವನ್ನು ಕೈಗೊಳ್ತಾವೆ ಅನ್ನುವಂಥದ್ದು.